ಅವ್ರಿಗೊಂದು ಫೋನ್ ಬಂತು ಮಂಗಳೂರಿಂದ, ಈ ಥರ ಬರ್ತಾ ಇದ್ದೀವಿ ಇನ್ವಿಟೇಷನ್ ಎಲ್ಲ ಕೊಡೋದಕ್ಕೆ ಅಂತ. ಅವ್ರು ಹೇಳಿದ್ರು, ಈ ಥರ ಮೈಸೂರಲ್ಲಿ ಒಬ್ರು ಅವಧೂತರು ಗುರುಗಳಿದ್ದಾರೆ, ಅವ್ರಿಗೊಂದು ಇನ್ವಿಟೇಷನ್ ಕೊಟ್ಟು ಬನ್ನಿ ಅಂತ. ನನಗೆ ಎಲ್ಲೂ ನಿಲ್ಲಿಸೋ ಇದೂ ಇರಲಿಲ್ಲ. ನಾನು ಬೇಡ, ಏನಕ್ಕೆ ಗುರುಗಳೆಲ್ಲ ಏನು, ಅವಾಗ ಈ ಗುರುಗಳದ್ದು ಎಲ್ಲ ಟಿ ವಿಲಿ ಅದು ಇದು ಏನೋ ನೋಡ್ತಾ ಇದ್ವಲ್ಲ, ಅದೆಲ್ಲ ತುಂಬ ಇದಾಗಿ ಅನಿಸಿತ್ತು. ಆದರೆ ಅವ್ರದ್ದೆಲ್ಲ ಗುರುಗಳೇ ಅಲ್ಲ, ಅವರು ಸುಮ್ಮನೆ ಎಲ್ಲ ವೇಷ ಹಾಕೊಂಡು ಇರ್ತಾರೆ ಅನ್ನೋ ಇದರಲ್ಲಿ ಇದ್ದೆ, ನನ್ನ ಮನಸ್ಥಿತಿಯಲ್ಲಿದ್ದೆ. ಈ ಗುರುಗಳ ಹತ್ರ ಇರುವಂಥ ನೈಜ ಉದಾಹರಣೆಗಳನ್ನು ಆ ಗುರುಗಳ ಜೊತೆನೇ ಆಗಿರುವಂಥ ಉದಾಹರಣೆಗಳನ್ನ ನಾವು ಕೇಳ್ತಾ ಇದ್ದೀವಿ. ಸೊ ಒಂದಲ್ಲ ಒಂದಿನ ನಮ್ಮ ಗುರುಗಳು ಯಾವತ್ತೂ ಅಜರಾಮರರೇ, ಅದಂತೂ ಸತ್ಯ. ಈ ಜನ್ಮದಲ್ಲಿ ಆಗಿರೋದು ಬರೋ ಜನ್ಮದಲ್ಲಿ ನಮಗೊಂದು ಒಳ್ಳೆಯ ಒಂದು ಮನುಷ್ಯ ಜನ್ಮ ಸಿಕ್ಕಿ ಒಂದು ಒಳ್ಳೆಯ ರೀತಿಲಿ ಬಾಳಬೇಕು ಅನ್ನೋದು ಒಂದು ಆಸೆ ಇಟ್ಕೊಂಬಂದರೆ ಸಾಕು. ಮಿಕ್ಕಿದೆಲ್ಲ ನಮ್ಗೆ ಏನು ಬೇಕೋ ಅದು ಬರೋ ಟೈಮ್ಗೆ ಗುರುಗಳು ಖಂಡಿತ ಆಶೀರ್ವಾದ ಮಾಡ್ತಾರೆ, ಅದು ಬಂದೇ ಬರುತ್ತೆ. ಒಂದು ಚೆಕಪ್ ಮಾಡಬೇಕಾಯ್ತು ಅಂತ ಡಾಕ್ಟ್ರ್ ಹತ್ರ ಹೋಗಿದ್ವಿ. ಇದು ನಮಗೆ ಏನು ಪ್ಲ್ಯಾನ್ ನಮಗೂ ಏನೂ ಇರಲಿಲ್ಲ. ಏನಾಯಿತು, ವಾಟ್ರ್ ಎಲ್ಲ ಹೋಗ್ಬಿಟ್ಟಿದೆ. ಇಮಿಡಿಯೇಟಾಗಿ ಆಪ್ರೇಟ್ ಮಾಡಿ ಇಮಿಡಿಯೇಟಾಗಿ ನಾವು ಇದು ಆಪ್ರೇಟ್ ಮಾಡಿ ಮಗುನ ತೆಗಿಬೇಕು. ಡಾಕ್ಟ್ರು ಬಂದರು 15 ನಿಮಿಷದಲ್ಲಿ. ಡಾಕ್ಟ್ರು ಬಂದು ಎಲ್ಲ ಆಪ್ರೇಷನ್ ಥಿಯೇಟರ್ ಕರ್ಕೊಂಡು ಹೋದರು. ಮಗು ಆಯಿತು, ಡೆಲಿವರಿ ಆಯಿತು, ಕೊಟ್ಟರು ಕೈಗೆ. ನಾನು ನೋಡಿದೆ, ನೋಡ್ಬಿಟ್ಟು ಫಸ್ಟು ಫೋನ್ ಮಾಡಿದೆ, ಗುರುಗಳೇ ಅಂತ, ಸ್ವರ್ಣಗೌರಿ ಅಂತ ಹೆಸರಿದೆ ಅಂದರು. ಖಂಡಿತವಾಗ್ಲೂ ನನ್ನ ಗುರು ನನಗೆ ಯಾವಾಗಲೂ ದೇವರೇನೆ. ಥ್ಯಾಂಕ್ ಯು ಗುರುಗಳೇ, ಇಷ್ಟೆಲ್ಲ ಒಳ್ಳೆಯ ಭಾವನೆಯಿಂದ ನೀವು ಇಷ್ಟು ಒಳ್ಳೇದು ಮಾಡ್ತಿದ್ದೀರಾ ಜಗತ್ತಿಗೆ. ಅನಂತ ಕೋಟಿ ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ. ತಿರುಚಿಟ್ರಂಬಲಂ ಗುರುವೇ ಶರಣು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ರಾಜಮಹಾಗುರುಗಳ ಬಗ್ಗೆ ಕೇಳಿದ್ರಿ, ಮಾತಾಡ್ತಾ ಇದ್ದರು. ಅವರ ಭಕ್ತಾದಿಗಳು, ಅನುಯಾಯಿಗಳು, ಅವರ ಆಶ್ರಮದಲ್ಲಿ ಸದಾ ಇದ್ದು ಅವರ ಸೇವೆನ ಮಾಡುವಂಥ ಮಹನೀಯರು. ಆ ಮಹನೀಯರ ಕತೆ ಸಾಮಾನ್ಯವಾದುದಲ್ಲ. ಎಲ್ಲೋ ಒಂದು ರೀತಿಯಲ್ಲಿ ಎಲ್ಲರ ಜೀವನ ಕಷ್ಟದಲ್ಲೇ ಇರುತ್ತೆ ಕಣ್ರಿ. ಯಾರಿಗಾದರೂ ಶುಗರು ಬಿ ಪಿ ನಾರ್ಮಲ್ ಹೆಂಗೋ, ಯಾವುದೋ ಒಂದು ದೋಷ, ಯಾವುದೋ ಒಂದು ಕಷ್ಟ, ಶ್ರೀಮಂತನಿಗಾಗಲಿ ಬಡವನಿಗಾಗಲಿ, ಮಿಡ್ಲ್ ಕ್ಲಾಸ್ ಆಗಲಿ, ಲೋವರ್ ಮಿಡ್ಲ್ ಕ್ಲಾಸ್ ಆಗಲಿ, ಅಪ್ಪರ್ ಮಿಡ್ಲ್ ಕ್ಲಾಸ್ ಆಗಲಿ, ಕಷ್ಟ ಇಲ್ಲದ ಜೀವನವಿಲ್ಲ. ಆದರೆ ಬರೆದಿಟ್ಕೊಳ್ಳಿ, ಈ ಕಷ್ಟದ ಜೊತೆಗೆ ತೃಪ್ತಿ ಇಲ್ಲದ ಜೀವನ ಕೂಡ ಇಲ್ಲ. ಈ ತೃಪ್ತಿ ಸಿಗಬೇಕು ಅಂತಂದರೆ ಗುರುಮನೆಗೆ ಬರಲೇಬೇಕು. ಆತ್ಮತೃಪ್ತಿ, ದೈವದ ಬೆಳಕು, ಸತ್ಯದ ಅರಿವು, ಇವೆಲ್ಲವನ್ನು ಮಾಡಿಸುವಂಥ ನಮ್ಮ ಗುರುಗಳು, ಹೆಮ್ಮೆಯ ಗುರುಗಳು, ರಾಜಗುರುಗಳು. ರಾಜಮಹಾಗುರುಗಳಿಗೆ ಮಾತಾಡ್ತಾ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಸರಿಸುಮಾರು 10 ವರ್ಷದಿಂದ ಅವರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡಿದ್ದಾರೆ. 1.5 ವರ್ಷಕ್ಕೇ ಜೀವನದಲ್ಲಿ ಬದಲಾವಣೆಗಳನ್ನ ನೋಡ್ಕೊಂಡಂಥ ಕಥೆಗಳನ್ನ ನೀವು ಕೇಳಿದ್ರಿ. 4-5 ವರ್ಷದಿಂದ ಸೇವೆ ಮಾಡ್ತಂಥವ್ರು ಮಾತಾಡೋದನ್ನು ಕೇಳಿದ್ರಿ. ಒಬ್ಬ ಚಾರ್ಟೆಡ್ ಅಕೌಂಟ್ ಮಾತಾಡಿದ್ದಾಯಿತು, ರಿಟೈರ್ಡ್ CEO ಮಾತಾಡಿದ್ದಾಯಿತು, ಅಲ್ಲೇ ಸೇವೆ ಮಾಡಿದಂಥ ಲೀಲಾ ಅವ್ರು ಮಾತಾಡಿದ್ದಾಯಿತು, ಅದ್ರ ಜೊತೆಯಲ್ಲಿ ಸಂಜೀವಿನಿಯ ಕತೆ ಕೇಳಿದ್ದು ಆಯಿತು. ಇವರೆಲ್ಲರ ಜೊತೆಯಲ್ಲಿ ಬರೋರೇನೆ ಉದಯ್ ಸರ್. ಉದಯವಾಗಲಿ ನಿಮ್ಮ ಬದುಕು ಅಂತ ಕೇಳ್ತಾ, ತಿರುಚಿಟ್ರಂಬಲಂ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ. ವಾಯ್ಸ್ ಯಾಕೋ ಚೆನ್ನಾಗಿ ಬರ್ತಾ ಇಲ್ಲಲ್ಲ ಸರ್? ವಾಯ್ಸು ಅದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಹಂಗೆ, ಆಮೇಲೆ ಹೋಗ್ತಾ ಫುಲ್ ಹೈ ಪಿಚ್ ಹೋಗುತ್ತೆ ಸರ್. ನೋಡಿ, ತುಂಬ ಕಳಕಳಿ ಆಗಿದ್ದೀರಾ ನೀವು. ಇವಾಗಲೇ ಹೆಂಗಿದ್ರಿ, ಅವಾಗ ಹೆಂಗಿದ್ರು? ಸುಮ್ಮನೆ ತಮಾಷೆ ಮಾಡಿದೆ ಸರ್. ಯಾಕೆ ತಮಾಷೆ ಮಾಡಬಾರ್ದು? ಖಂಡಿತ ಮಾಡ್ಬೋದು. ಯಾಕಂದ್ರೆ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ವಾ, ಇಲ್ಲಿ ಸಾಫ್ಟಾಗಿ ಇದ್ದೀರಾ ಸರ್. ಗುರುಗಳಿಗೂ ತಮಾಷೆ ಮಾತಾಡಿದ್ರೆ ಇಷ್ಟ. ನಮ್ಮ ಗುರುಗಳು ಎಲ್ಲವನ್ನು ಒಪ್ಕೊತಾರೆ. ಯಾಕಂದ್ರೆ ನಾವು ಮಕ್ಕಳು, ಅವ್ರಿಗೆ ರೇಗಿಸೋದು, ಅವ್ರಿಗೆ ತುಂಟಾಟ ಮಾಡೋದು ನಮಗೂ ಅಧಿಕಾರ ಇದೆ ಅಲ್ವಾ? ಓಕೆ, ಖಂಡಿತ ಸರ್. ಉದಯ್ ಸರ್, ಈಗ ನಿಮ್ಮ ಜರ್ನಿ ಬಗ್ಗೆ ಮಾತಾಡೋಣ. ಎಷ್ಟು ವರ್ಷದಿಂದ ಈ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಿದ್ದೀರಾ ಸರ್? ನಂದು ಎಕ್ಸ್ಪೀರಿಯೆನ್ಸ್ ಬಂದು 14-15 ವರ್ಷ ಹತ್ತಿರ ಆಗಿದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಕರೆಕ್ಟಾಗಿ ಹೇಳ್ಬೇಕಂದ್ರೆ ನಾನು 2006 ನಾನು ಸ್ಟಾರ್ಟ್ ಮಾಡಿದ್ದು ಫ್ರೀಲ್ಯಾನ್ಸಿಂಗು. ಮತ್ತು ನಾನು ಏನೋ ಒಂದು ಸ್ವಂತ ಏನೋ ಒಂದು ಪ್ರಾಡಕ್ಟ್ ಮಾಡಬೇಕು ಅಂತ ಏನೋ ಮಾಡ್ತಾಯಿದ್ದೆ. ಬಟ್ ನಾನಾ ಕಾರಣಗಳಿಂದ, ಸ್ವಲ್ಪ ಸನ್ನಿವೇಶಗಳಿಂದ ನಾನು ಕಂಪ್ನಿಗೆ ಸೇರಬೇಕಾಯಿತು. ಸೇರಿಕೊಂಡು ಆಮೇಲೆ ಕೆಲಸ ಶುರು ಮಾಡಿದ್ದು ಈ ಥರ. ಆಮೇಲೆ ಅದೆಲ್ಲ ಬಿಟ್ಟು ಆಮೇಲೆ ಕಂಪ್ನಿಗಳು, ಒಳ್ಳೊಳ್ಳೆ ಕಂಪ್ನಿಲೇ ಕೆಲಸ ಮಾಡಿದ್ದು. ಇದಕ್ಕಿಂತ ಮುಂಚೆ ಕಂಪ್ನಿದು ಹೇಳ್ಬೇಕಂದ್ರೆ ಕ್ಯಾಬ್ಜೆಮಿನಿ ಅಂತ ಕೆಲಸ ಮಾಡ್ತಿದ್ದೆ. ಅಲ್ಲಿಂದ ನೆಕ್ಸ್ಟ್ ಬೇರೆ ಕಂಪ್ನಿಗೆ ಸೇರಿಕೊಂಡೆ. ಕ್ಯಾಬ್ಜೆಮಿನಿ, JP Morgan, ಮಾರ್ಗನ್ ಸ್ಟ್ಯಾನ್ಲಿ, ಡಾಯ್ಶೆ ಬ್ಯಾಂಕು. ಯಾಕಂದರೆ ನಾನು ಕೂಡ ಡಾಯ್ಶೆ ಬ್ಯಾಂಕಲ್ಲಿ ಎಂಪ್ಲಾಯ್ ಆಗಿದ್ದವನು. ಸೊ ಸರಿಸುಮಾರು 2.5 ವರ್ಷಗಳ ಕಾಲ ಮ್ಯಾನೇಜರ್ ಕೊಡೋ ಕಾಟನ ತಡ್ಕೊಂಡು ನಮಸ್ಕಾರ ಹೇಳಿ ಹೊರಗಡೆ ಬಂದಿದ್ದೀನಿ.
ಸಾಫ್ಟ್ವೇರ್ ಇಂಜಿನಿಯರ್ಗಳು ಅಂತಂದರೆ ಯೂಶಲಿ ಮಂಡೇ ಟು ಫ್ರೈಡೇ ಲಾಗಿನ್ನು ಲಾಗೌಟು ಸಿಕ್ಕಾಪಟ್ಟೆ ಹೆವಿ ವರ್ಕು ಪ್ರೆಷರು. ವೀಕೆಂಡ್ ಬಂತು ಅಂತಂದರೆ ಅಲ್ಲೆಲ್ಲೋ ಒಂದು ಕಡೆ ಒಂದು ಇರ್ತೀವಿ ಪಾರ್ಟಿ. ಚಿಲ್ ಔಟು. ವೀಕೆಂಡ್ ಬಂದ್ರೆ ಚಿಲ್ ಔಟು, ಮತ್ತೆ ಮಂಡೇ ಯಾಕಪ್ಪ ಆಫೀಸಿಗೆ ಬರಬೇಕು ಅನ್ನೋ ಫೀಲಲ್ಲಿರೋ ಅಂತ ಎಷ್ಟೋ ಜನ. ಹೌದು. ಇನ್ನು ಕೆಲವರಂತೂ ಕೆಲಸ ಮಾಡ್ತಾ ಇರೋಂಥ ಕೆಲಸ ರಿಪೀಟೆಡ್ ಆಗಿ ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ಕನ್ಫ್ಯೂಷನಲ್ಲಿ ಇರ್ತಾರೆ. ಈ ರೀತಿ ಜೀವನಗಳನ್ನ ಬದುಕುವಂಥ ಸಾಫ್ಟ್ವೇರ್ಗಳಲ್ಲಿ ನೀವು ಯಾಕೆ ಸರ್ ಗುರುಗಳನ್ನ ಹುಡ್ಕೊಂಡು ಹೋದ್ರಿ? ಅದು ಆ್ಯಕ್ಚುಲಿ ನಾನು ಗುರುಗಳನ್ನ ಹುಡ್ಕೊಂಡು ಹೋಗಲಿಲ್ಲ. ಅದು ತುಂಬ ಒಂದು ಒಳ್ಳೆ ಒಂದು ಅದು ಯಾವ ಥರ ನಾನು ಗುರುಗಳನ್ನ ಕನೆಕ್ಟ್ ಆದೆ ಒಂದು ಚಿಕ್ಕ ಇದು ಹೆಂಗಾಯಿತು ಅಂತ ಒಂದು ಚಿಕ್ಕ ಸ್ಟೋರಿಲಿ ಮುಗಿಸ್ತೀನಿ. 10 ವರ್ಷ ಮುಂಚೆ ಅದಕ್ಕಿಂತ ಮುಂಚೆ ಈ ಗುರುದೇವರು ಮತ್ತು ಈ ದೇವರನ್ನೋ ಕಾನ್ಸೆಪ್ಟಲ್ಲೇ ಇರಲಿಲ್ಲ ನಾನು. ಖಂಡಿತ ಈ ದೇವಸ್ಥಾನಕ್ಕೆ ಹೋಗೋದು, ಕೈ ಮುಗಿಯೋದು ಮತ್ತು ಈ ಗುರುಗಳು ಇದೆಲ್ಲ ನನ್ನ ಯಾವತ್ತೂ ಕೂಡ ನಾನು ಈ ಥರ ಅಭ್ಯಾಸಗಳು ಇರಲಿಲ್ಲ. ಮತ್ತು ನಾನು ಈ ಥರ ಒಬ್ಬರು ಗುರುಗಳ ಹತ್ರ ಇದ್ದು ನಾನು ಸೇವೆ ಮಾಡ್ತೀನಿ ಅಂತ ಕೂಡ ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಈ ಥರ ಇದ್ದವನು ನಾನು. ಆಮೇಲೆ ಹೆಂಗೋ ದೇವ್ರ ಹತ್ರ ಕನೆಕ್ಟ್ ಆದೆ. ಆಮೇಲಿಂದ ಅದೇ ಒಂದು ದೇವರು, ನಮ್ಮ ಮನೆ ದೇವರು ಬಂದು ಕಾಳಿ ಮಾತೆ. ಆ ಕಾಳಿ ದೇವಸ್ಥಾನದ್ದು ಒಂದು ಓಪನಿಂಗ್ ಇತ್ತು ಚನ್ನಪಟ್ಟಣದಲ್ಲಿ. ಆ ಓಪನಿಂಗೋಸ್ಕರ ಇನ್ವಿಟೇಷನ್ ಕೊಡಬೇಕಂತ ಮಂಗಳೂರಿಗೆ ಹೋಗ್ತಾಯಿದ್ವಿ. ನಾನು, ನನ್ನ ಹೆಂಡತಿ ಮತ್ತು ಆ ದೇವಸ್ಥಾನದ ಒಬ್ಬರು ಟ್ರಸ್ಟಿ ನಾವು 3 ಜನ ಹೋಗ್ತಾಯಿದ್ವಿ. ನೈಟು ಒಂದು 10-10:30ಗೆ ನಾವು ಚನ್ನಪಟ್ಟಣದಿಂದ ಹೊರಟ್ವಿ ಮಂಗಳೂರಿಗೆ ಹೋಗೋದಕ್ಕೆ. ಮಂಗಳೂರಿಗೆ ಹೋಗೋ ಟೈಮಲ್ಲಿ ನಾವು ಮಂಗಳೂರಿಂದ ಶ್ರೀರಂಗಪಟ್ಟಣದಿಂದ ಹುಣಸೂರು ರೂಟ್ಗೊಂದು ಶಾರ್ಟ್ಕಟ್ ಇದೆ. ಓಕೆ. ಆ ರೂಟಲ್ಲಿ ಹೋಗುವಾಗ ಮಂಗಳೂರಿಂದ ಒಂದು ಫೋನ್ ಬಂತು. ನನ್ನ ಜೊತೆಲಿ ಒಬ್ರು ಇದ್ರಲ್ಲ ಆ ಟ್ರಸ್ಟಿ, ಅವ್ರ ಹೆಸರು ಮಹೇಶ್ ಅಂತ, ನಾನು ಅಣ್ಣ ಅಂತ ಕರಿತೀನಿ. ಅವ್ರಿಗೊಂದು ಫೋನ್ ಬಂತು ಮಂಗಳೂರಿಂದ, ಈ ಥರ ಬರ್ತಾಯಿದ್ದೀವಿ ಇನ್ವಿಟೇಷನ್ ಎಲ್ಲ ಕೊಡೋದಕ್ಕೆ ಅಂತ. ಅವ್ರು ಹೇಳಿದ್ರು ಈ ಥರ ಮೈಸೂರಲ್ಲಿ ಒಬ್ರು ಅವಧೂತರು ಗುರುಗಳಿದ್ದಾರೆ, ಅವ್ರಿಗೊಂದು ಇನ್ವಿಟೇಷನ್ ಕೊಟ್ಟು ಬನ್ನಿ ಅಂತ. ಅದೇನಾಯಿತು, ಆಯಿತು ಕೊಟ್ಟು ಬರ್ತೀವಿ ಅಂತೇಳಿ ಒಪ್ಕೊಂಡ್ರು. ಆಮೇಲೆ ನನಗೆ ಹೇಳಿದ್ರು, ನಾನೇ ಡ್ರೈವ್ ಮಾಡ್ತಾಯಿದ್ದೆ, ಈ ಥರ ಉದಯ್ ಈ ಥರ ಅಲ್ಲಿ ಮೈಸೂರಿಗೆ ಹೋಗ್ಬಿಟ್ಟು ಹೋಗೋಣ ಅಂತ. ಏನಕ್ಕೆ ಅಂತ ಕೇಳಿದೆ ನಾನು. ಈ ಥರ ಒಬ್ಬರು ಗುರುಗಳಿದ್ದಾರೆ, ಅವ್ರಿಗೆ ಇನ್ವಿಟೇಷನ್ ಕೊಡಬೇಕಂತೆ ಅಂತ. ನನಗೆ ಆಲ್ರೆಡಿ ಅವತ್ತು ತುಂಬ ಕೆಲಸ ಇತ್ತು, ನನಗೆ ಫುಲ್ ಟಯರ್ಡ್ ಆಗಿತ್ತು. ಫಸ್ಟು ಮಂಗಳೂರಿಗೆ ಹೋಗಿ ರೀಚ್ ಆಗ್ಬಿಡೋಣ, ಆಮೇಲೆ ಮಲ್ಕೊಳ್ಳೋಣ, ನನಗೆ ಎಲ್ಲೂ ನಿಲ್ಲಿಸೋ ಇದೂ ಇರಲಿಲ್ಲ. ನಾನು ಬೇಡ, ಏನಕ್ಕೆ ಗುರುಗಳೆಲ್ಲ ಏನು ಆವಾಗ ಈ ಗುರುಗಳದ್ದು ಎಲ್ಲ ಟಿ ವಿಲಿ ಅದು ಇದು ಏನೋ ನೋಡ್ತಾ ಇದ್ವಲ್ಲ, ಅದೆಲ್ಲ ನನಗೆ ಅದೆಲ್ಲ ತುಂಬ ಇದಾಗಿ ಅನಿಸಿತು. ಆದರೆ ಅವ್ರದ್ದೆಲ್ಲ ಗುರುಗಳೇ ಅಲ್ಲ, ಅವರು ಸುಮ್ಮನೆ ಎಲ್ಲ ವೇಷ ಹಾಕ್ಕೊಂಡು ಇರ್ತಾರೆ ಅನ್ನೋ ಇದರಲ್ಲಿ ಇದ್ದೆ, ನಾನು ಮನಸ್ಥಿತಿಯಲ್ಲಿದ್ದೆ. ಆಮೇಲಿಂದ ಅಲ್ಲಿ ಹೆಚ್ಚು ಕಮ್ಮಿ ರೋಡ್ ಸೈಡಲ್ಲಿ ನಿಲ್ಲಿಸಿ ರಾತ್ರಿ ಒಂದು 11:30-12 ಗಂಟೆ ನೈಟಲ್ಲಿ ವಾದ ನಮ್ಮ 3 ಜನಕ್ಕೂ. ಅವರು ನನ್ನ ಹೆಂಡತಿ ಮತ್ತು ಅವರು ಮಹೇಶಣ್ಣ ಅನ್ನೋರು ಹೋಗ್ಬೇಕು ಅಂತ, ನಾನು ಬೇಡ ಅಂತ. ನಾವು ಇಲ್ಲಿಂದ ಹೋಗ್ಬಿಡೋಣ ಮಂಗಳೂರಿಗೆ, ಯಾವುದು ಬೇಡ ಬರೋವಾಗ ನೋಡೋಣ, ಇನ್ವಿಟೇಷನ್ ಕೊಡೋದು ಹೋಗ್ಬಿಡೋಣ, ಆಮೇಲೆ ಬರ್ತಾ ನೋಡೋಣ ಬನ್ನಿ, ಇವಾಗ ಬೇಡ ಅಂತ. ಇಲ್ಲ ಅವ್ರು ಹೇಳ್ಬಿಟ್ಟಿದ್ದಾರಂತೆ ಫೋನ್ ಮಾಡಿ, ನಾವು ಬರ್ತಾಯಿದ್ದೀವಿ ಅಂತ ಅಂದೆ. ಫೋನ್ ಮಾಡಿ ಹೇಳಿ ಆಗೋದಿಲ್ಲ, ಇವಾಗ ಬರ್ತೀವಿ ಹೇಳ್ತೀವಿ ಅಂತ. ತಿರ್ಗಿ ಅವರು ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ಇಲ್ಲ ಹೇಳ್ಬಿಟ್ಟಿದ್ದೀವಿ, ನೀವು ಹೋಗಿ ಬಂದುಬಿಡಿ ಅಂತ ಅವ್ರಿಗೆ ಫೋನಲ್ಲಿ ಕನ್ವಿನ್ಸ್ ಮಾಡಿದ್ರು. ಅವ್ರು ನನಗೆ ಕನ್ವಿನ್ಸ್ 1/2-3 ಗಂಟೆ ಇದರಲ್ಲೇ ಮುಗೀತು. ತಿರ್ಗಿ ಆಯ್ತು ಇನ್ನೇನು ಮಾಡೋದು, ಇಬ್ಬರು ಹೇಳ್ತಾ ಇದ್ದಾರೆ, ಇನ್ನು ಹೆಂಡತಿ ಹೇಳಿದ್ಮೇಲೆ ಕೇಳಲೇಬೇಕಾಗುತ್ತೆ, ನಿಮಗೂ ಗೊತ್ತು ಅದೆಲ್ಲ ಹೆಂಗೆ ಅಂತ. ಹೌದು ನಿಜ. ಅದರಿಂದ ಆಯಿತು ಏನು ಮಾಡೋದು ಅಂತೇಳಿ ಹೊರಟ್ವಿ. ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿ ಮೈಸೂರಲ್ಲಿ ಅವಾಗ ಆರ್ ಟಿ ನಗರದಲ್ಲಿ ಇದ್ದಿದ್ದು ಗುರುದೇವರು. ಅಲ್ಲಿ ಒಂದು ಆ ರೋಡ್ಗೆ ಎಂಟ್ರಿ ಆಗ್ತಿರಂಗೆ ಫುಲ್ಲು ಕತ್ಲು, ಏನಿಲ್ಲ ಇಲ್ಲಿ, ಏನು ಲೈಟ್ ಇಲ್ಲ, ಏನಿಲ್ಲ, ಇನ್ನು ಮನೆ ಇಲ್ಲ, ಇದ್ಯಾವುದೋ ಅಡ್ರೆಸ್ ಬಂದಿದ್ದೀವಿ, ಆ ಲೊಕೇಶನ್ ಬಂದಿದ್ದೀವಿ ಗೊತ್ತಿಲ್ಲ ಅಂತ. ಆವಾಗ ನಮ್ಮ ಗುರುಗಳ ಜೊತೆಲಿ ಒಬ್ರು ಇದ್ದಾರೆ ಸತೀಶ್ ಅಂತ, ಅವರು ಬಂದರು. ಅವರು TVSಲ್ಲಿ ಬಂದರು, ಅಲ್ಲಿಂದ ಬರ್ತಾಯಿದ್ರು, ಸೇಮ್ ಇದೇ ವಸ್ತ್ರ ಹಾಕ್ಕೊಂಡು ಬರ್ತಾಯಿದ್ರು. ಆಗ ಅವ್ರು ಬರ್ತಾಯಿದ್ರು, ಅವರೇ ಇರಬೇಕು ಅಂತ ಹೇಳ್ಬಿಟ್ಟು ಹೋದ್ವಿ. ಹೋಗಿದ ತಕ್ಷಣ ಆಯಿತು ಸ್ವಲ್ಪ ಪ್ರಸಾದ ಮಾಡಿ ಗುರುದೇವರು ಕರೀತಾರೆ ಅಂತ ಹೇಳಿದ್ರು. ಇದೇನಪ್ಪ ನಾನು 1 ಗಂಟೆಲಿ ಪ್ರಸಾದ ಮಾಡು ಅಂತಿದ್ದಾರೆ, ಇಲ್ಲ ನಮ್ಮದೆಲ್ಲ ಊಟ ಮುಗಿಸ್ಕೊಂಡೇ ಬಂದ್ವಿ ಅಂದರೆ, ಇಲ್ಲ ಪ್ರಸಾದ ಮಾಡಿದ್ರೇ ಮೇಗಡೆ ನಿಮಗೆ ಗುರುಗಳು ಕರೆಯೋದು, ಮಾತಾಡ್ಸೋಕ್ಕಾಗೋದು, ಇಲ್ಲಾಂದರೆ ಅವ್ರು ಒಪ್ಪಲ್ಲ. ಇದೇ 1:30 ರಾತ್ರಿಲಿ ಪ್ರಸಾದ ಮಾಡ್ಬೇಕಣ್ಣ, ಬನ್ನಿ ಅಣ್ಣ ಹೋಗೋಣ, ಸುಮ್ಮನೆ ಇನ್ವಿಟೇಷನ್ ಕೊಟ್ಟೋಣ ಬಂದಿದ್ದೀವಿ, ಕೊಡೋಕ್ಕೆ ಕೇಳಿ, ಇಲ್ಲಾಂದರೆ ಇವ್ರ ಕೈ ಕೊಟ್ಬಿಟ್ಟು ಬಂದುಬಿಡಿ ಹೋಗ್ಬಿಡೋಣ ಅಂತ. ಆಮೇಲೆ ಬೇಡ ಸುಮ್ಮನೆ ಹಂಗೆಲ್ಲ ಹೇಳ್ಬೇಡ, ನೀನು ಸ್ವಲ್ಪ ತಿನ್ನು ಅಷ್ಟೇ ಸಾಕು ಅಂದರು. ನಾನು ಇದೇನಿದೆ ಇಷ್ಟೊತ್ತಲ್ಲಿ ಅಂದ್ಕೊಂಡು ಒಂದು ಸ್ವಲ್ಪ ಊಟ ಮಾಡಿದೆ, ಪ್ರಸಾದ ಊಟ ಮಾಡಿದೆ. ಮಾಡಿ ಆಮೇಲೆ ಒಂದು 10-15 ನಿಮಿಷ ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ಮೇಲ್ಗಡೆಯಿಂದ ಕರೆದ್ರು, ಅವ್ರು ಯಾರು ಬಂದಿದ್ದಾರೆ ಕರ್ಕೊಂಬ. ಆಮೇಲೆ ಮೇಲ್ಗಡೆ ಹೋದ್ವಿ ಗುರುದೇವ್ರು ಕೂತಿದ್ರು. ಅವರು ನೋಡಿದ ತಕ್ಷಣ ನನಗೊಂಥರ ಅದೇನು ಹೇಳೋಕ್ಕಾಗಲ್ಲ, ಅಷ್ಟು ಅವ್ರ ಮುಖ ನೋಡಿದ ತಕ್ಷಣ ನನಗೆ ಏನೋ ಅಷ್ಟೊತ್ತು ಆ ಫೀಲ್ ಇದ್ದಿದ್ದೆಲ್ಲ ಹೋಗ್ಬಿಡ್ತು.
ಮತ್ತು ಏನಕ್ಕೆ ಹಿಂಗೆ ಆಗ್ತಿದೆ ಅಂತ. ಆಯಿತು ಕೂತ್ಕೊಳ್ಳಿ ಅಂದರು, ಮುಂದೆ ಕೂತ್ಕೊಂಡ್ವಿ. ಆಮೇಲೆ ಸಾಯಿ ಚರಿತ್ರೆದು ಬುಕ್ ಕೊಟ್ಟರು. ಓಪನ್ ಮಾಡಿ ಫಸ್ಟು ಎಲ್ಲ ಕೇಳಿದ್ರು, ನೀನು ಹೆಸರೇನು, ನೀನು ಏನು ಮಾಡ್ತಿದ್ದೆ, ಏನು, ಸುಮ್ಮನೆ ಜನರಲ್ಲಾಗಿ ಎಲ್ಲ ಮಾತಾಡಿದ್ರು. ಬುಕ್ ಕೊಟ್ಬಿಟ್ಟು ನೀನು ಓಪನ್ ಮಾಡಿ ಪೇಜ್ ಓದು ಅಂದರು. ಫಸ್ಟು ಅದನ್ನು ನನ್ನ ಜೊತೆ ಬಂದಿರೋ ಮಹೇಶಣ್ಣ ಅವ್ರು ಓದಿದ್ರು, ಆಮೇಲೆ ನನ್ನ ಹೆಂಡ್ತಿ, ಆಮೇಲೆ ನಾನು. ಅವರು ಅದೇನು ತೆಗೆದು ಓದಿದ್ರು ಅದು ಅವರ ಜೀವನದ ಏನೇನಿತ್ತು, ಅವ್ರೇನು ಮಾಡ್ತಿದ್ರು ಆ ಥರದ್ದೇ ಸಿಗ್ತಾ ಇದ್ದಿದ್ದು ಪೇಜಲ್ಲಿ. ಮತ್ತು ನನಗೆ ಏನು ಓಪನ್ ಮಾಡಿದಾಗ ನನಗೇನು ಬಂತು ಅಂದರೆ, ಮುಂದಕ್ಕೆ ಈ ಆಧ್ಯಾತ್ಮದಲ್ಲಿ ನಾನು ತೊಡಗಿಸ್ಕೊತೀನಿ ನನ್ನ ಅನ್ನೋದು ರೀತಿಯಲ್ಲಿ ಬಂತು. ನಾನು ಅವಾಗ ಓದ್ತಾ ನಾನೇ ಮನ್ಸಲ್ಲಿ ನಗ್ತಾ ಇದ್ದೆ, ಏನಿದು ಇದೆಲ್ಲ ಆಗುತ್ತಾ, ಇದೆಲ್ಲ ನನಗೇನು ಇಷ್ಟನೇ ಇಲ್ಲ, ಇದೆಲ್ಲ ಹೆಂಗಾಗುತ್ತೆ ಅಂತ. ಆಮೇಲೆ ಸುಮಾರು ಹೊತ್ತು ಮಾತಾಡ್ತಾಯಿದ್ರು. ನನಗೆ ಆಲ್ರೆಡಿ ಫುಲ್ ಟಯರ್ಡ್ ಆಗಿತ್ತು. ನನಗೆ ಏನಪ್ಪ ಇಷ್ಟೊಂದು ಮಾತಾಡ್ತಾನೆ ಇದ್ದಾರೆ, ಬಿಡ್ತಾ ಇಲ್ಲ. ನಾನಲ್ಲಿ ಸಿಗ್ನಲ್ ಮಾಡ್ತಾಯಿದ್ದೆ, ಜಲ್ದಿ ಇನ್ವಿಟೇಷನ್ ಕೊಟ್ಟು ನಡೀರಿ ಹೋಗೋಣ ಅಂತ. ಅವರು ನೋಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಇವರಿಬ್ಬರು ಮಾತು ನಿಲ್ಸೋಂಗಿಲ್ಲ, ಎದೊಳಂಗಿಲ್ಲ. ಅವರು ಮರ್ತೇ ಬಿಟ್ಟಿದ್ದಾರೆ, ನಾವು ಹೋಗ್ಬೇಕು, ಈ ಥರ ಮಂಗ್ಳೂರಿಗೆ ಹೋಗಿ ಇನ್ವಿಟೇಷನ್ ಎಲ್ಲ ಕೊಡಬೇಕು, ಆಲ್ರೆಡಿ ಇಷ್ಟ ಆಗ್ತಾಯಿದೆ, ಆಲ್ರೆಡಿ 2:30 ಆಗಿಬಿಟ್ಟಿದೆ ನೈಟು. ಆಮೇಲೆ ಅವರು ಅಷ್ಟೊಂದೆಲ್ಲ ಮಾತಾಡ್ತಾಯಿದ್ರು. ನಾನು ಸುಮ್ಮನೆ ತಲೆ ಬಗ್ಸ್ಕೊಂಡು ಹಿಂಗೆ ಕೂತ್ಕೊಂಡಿದ್ದು. ಆಮೇಲೆ ನಾನು ಯೋಚನೆ ಮಾಡ್ತಾಯಿದ್ದೆ, ಇಷ್ಟೊಂದೆಲ್ಲ ಮಾತಾಡ್ತಾರಲ್ಲ, ನನಗೆ ಇಷ್ಟೊಂದು ಟಯರ್ಡ್ ಆಗಿದೆ, ನೋಡೋಣ ಇವ್ರು ಏನಾದರೂ ನಾನು ಆಯಿತು ಹೋಗು ಒಂದು ಸ್ವಲ್ಪ ಹೊತ್ತು ಮಲ್ಕೊ ಅಂತ ಹೇಳ್ತಾರ, ಏನು ಆಗ್ಬೋದು, ನನ್ನ ಇವರು ಅಷ್ಟೊಂದೆಲ್ಲ ಮಾತಾಡ್ತಾರೆ, ನನ್ನ ಮನಸ್ಸಲ್ಲಿರೋದು ಗೊತ್ತಾಗುತ್ತಾ, ಮಲ್ಕೊಂಡು ಬೆಳಿಗ್ಗೆ ಎದ್ದು ಹೋಗು ಅಂತ ಹೇಳ್ತಾರೆ. ನಾನೇ ಪ್ರಶ್ನೆ ಹಾಕ್ಕೊಂಡು ಹಿಂಗೆ ಕೂತ್ಕೊಂಡಿದ್ದೆ ತಲೆ ಬಗ್ಸ್ಕೊಂಡು. ಆಮೇಲೆ ಹಿಂಗೆ ನೋಡಿದ್ರೆ ಅವ್ರನ್ನ ನೋಡ್ಬಿಟ್ಟು ಒಂದು ಒಳ್ಳೆ ಸ್ಮೈಲ್ ಕೊಟ್ಟರು. ಆ ಸ್ಮೈಲ್ ಇನ್ನೂ ನನ್ನ ಕಣ್ಣಲ್ಲಿದೆ ಇವಾಗ್ಲೂ. ಆ ಕೂತ್ಕೊಂಡಿರೋ ಆ ಜಾಗ, ಅವ್ರು ಅವತ್ತು ಹಾಕಿದ್ದು ವಸ್ತ್ರ, ಇದೆಲ್ಲ ಇನ್ನೂ ನನ್ನ ಕಣ್ಣಲ್ಲಿದೆ. ಆಮೇಲೆ ಹೋಗು ಒಂದು ಸ್ವಲ್ಪ ಹೊತ್ತು ಮಲ್ಕೋ, ಇವಾಗ ಆಗಿದೆ ಸ್ವಲ್ಪ ಹೊತ್ತು, ಇವ್ರ ಜೊತೆ ಇನ್ನೂ ಮಾತಾಡೋದಿದೆ ನನಗೆ ಹಂಗೆ ಹೇಳಿದ್ರು. ನಾನು ಇನ್ನೊಂದು ಸೆಕೆಂಡ್ ನಾನೇನು ಯೋಚನೆ ಮಾಡಿಲ್ಲ, ಅಲ್ಲಿಗೆ ನಾನು ಫಿಕ್ಸ್ ಆದೆ. ಓಕೆ, ಒಳಗಡೆ ಹೋದೆ ನಾನು. ಅಲ್ಲಿ ರೂಮ್ ಇತ್ತು, ರೂಮ್ ಒಳಗಡೆ ಹೋದೆ, ಮಲ್ಕೊಂಡೆ. ಇದೇಗೆ ಇದೆಲ್ಲ ಈ ಥರ ಅವ್ರು ನೋಡಿದ್ದು, ಅವ್ರು ನಕ್ಕಿದ್ದು, ಇದೆಲ್ಲ ಏನಿದು, ಇದೆಲ್ಲ ಒಂಥರ ಪವಾಡ. ನನಗೆ ನಾನು ಎಲ್ಲದು ಮಲ್ಕೊಂಡಿದ್ದಲ್ಲ ರೋಡಲ್ಲಿ, ಕಾರ್ ಸೈಡ್ಗೆ ಹಾಕ್ಬಿಟ್ಟು ಖರ್ಚು ಬೀಳ್ತಾ ಇದೆಯಾ, ಈ ಥರ ನಾನು ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಒಳ್ಳೆ ನಿದ್ದೆ ಮಾಡಿದೆ. ಒಂದು 4:30-5 ಗಂಟೆ ಆಗಿತ್ತು. ಅಷ್ಟೊತ್ತವರೆಗೂ ಇವರೆಲ್ಲ ಮಾತಾಡಿಕೊಂಡು ಎಲ್ಲ ಕೂತಿದ್ರು ಗುರುದೇವ್ರ ಜೊತೆ. ಆಮೇಲೆ ಎದ್ದಿದ ತಕ್ಷಣ ಪ್ರಸಾದ ಮಾಡಿ ಹೊರಡಿ ಅಂದರು. ನನಗೆ ಅವಾಗ ಪ್ರಸಾದ ಮಾಡೋಕ್ಕೆ ತುಂಬ ಖುಷಿ ಆಯಿತು. ಬೆಳಿಗ್ಗೆ 5 ನಿಮಿಷದಲ್ಲಿ ಚಿತ್ರಾನ್ನ ರೆಡಿ ಮಾಡಿಬಿಟ್ರು, ಒಳ್ಳೆ ಚಿತ್ರಾನ್ನ ತಿಂದೆ. ಆಮೇಲಿಂದ ನಾವು ಪ್ರಯಾಣ ಮುಂದುವರ್ಸಿದ್ವಿ. ಆಮೇಲೆ ಗುರುದೇವ್ರು ತಿರ್ಗಾ ಆ ದೇವಸ್ಥಾನ ಓಪನಿಂಗ್ ಇದು ಪ್ರಾಣ ಪ್ರತಿಷ್ಠಾಪನೆ ದಿವಸ ಬಂದಿದ್ದರು. ಅವ್ರನ್ನೆಲ್ಲ ನೋಡಿ ಖುಷಿ ಆಯಿತು. ಹಂಗೆ ಅವ್ರದ್ದು ನಮ್ಮದು ನಾವು ಹೋಗೋದು ಬರೋದೆಲ್ಲ ಶುರುವಾಯಿತು. ಆಮೇಲಿಂದ ಇದು ಇನ್ನೊಂದು ಇನ್ಸಿಡೆಂಟ್. ಇದರಿಂದ ಆಮೇಲೆ ಫುಲ್ ಕಂಪ್ಲೀಟ್ ನನ್ನ ಲೈಫ್ ಚೇಂಜ್ ಆಗಿದ್ದು. ಆ ಇನ್ನೊಂದು ಇನ್ಸಿಡೆಂಟು ನಾವು ಕೇಳೋಕ್ಕಿಂತ ಮುಂಚೆ ಇದೇ ಥರ ಅಲ್ವೇನ್ರಿ, ರಾಯರು ಇದ್ದಾಗ ಎಲ್ಲರೂ ಕುತ್ಕೊಂಡು ಮಾತಾಡಿಕೊಂಡು ಒಂದಷ್ಟು ಪವಾಡಗಳನ್ನ ಶೇರ್ ಮಾಡಿದರು. ಇದೇ ಥರ ಅಲ್ವೇನ್ರಿ, ಸಾಯಿಬಾಬಾ ಇದ್ದಾಗೂ ಅಷ್ಟೇ ಅಲ್ಲಿದ್ದಂಥ ಜನಗಳು ಅವ್ರ ಸೇವೆ ಮಾಡಿ ಅವ್ರ ಮನವೊಲಿಸ್ಕೊಂಡು ಅವರ ಜೀವನದಲ್ಲಿ ಉದ್ಧಾರ ಆಗಿ ಆ ಪವಾಡಗಳನ್ನ ನೋಡಿದ್ದು. ಇದೇ ಥರ ಅಲ್ವೇನ್ರಿ ಅವಧೂತರುಗಳು, ನಮ್ಮ ಸಕ್ರಾಯಪಟ್ಟಣದ ಅವಧೂತರುಗಳು, ಅವರು ಕೂಡ ಇದೇ ಥರ ಎಷ್ಟೋ ಜನಕ್ಕೆ ಒಳ್ಳೇದು ಮಾಡಿದ್ದು. ಸೊ ಇದೆಲ್ಲ ಅವಧೂತರುಗಳನ್ನ ನೋಡಿ ಅಲ್ಲಿದ್ದಂಥ ಭಕ್ತಾದಿಗಳು ಮಾತಾಡಿರೋ ವಿಚಾರಗಳನ್ನ ನಾವಿವಾಗ ಕೇಳ್ತೀವಿ, ಆ ಗುರುಗಳ ಹತ್ರ ಹಿಂಗಿದ್ವಿ, ಆ ಗುರುಗಳ ಹತ್ರ ಹಿಂಗಾಯಿತು ಅಂತ. ಆದರೆ ಈಗ ಈ ಗುರುಗಳ ಹತ್ರ ಇರೋವಂಥ ನೈಜ ಉದಾಹರಣೆಗಳನ್ನು ಆ ಗುರುಗಳ ಜೊತೆನೇ ಆಗಿರುವಂಥ ಉದಾಹರಣೆಗಳನ್ನ ನಾವು ಕೇಳ್ತಾ ಇದ್ದೀವಿ. ಸೊ ಒಂದಲ್ಲ ಒಂದಿನ ನಮ್ಮ ಗುರುಗಳು ಯಾವತ್ತೂ ಅಜರಾಮರರೇ, ಅದಂತೂ ಸತ್ಯ. ತಿರುಚಿಟ್ರಂಬಲಂ ಅಂತ ಹೇಳ್ತಾ ಆ ಇನ್ನೊಂದು ಅನುಭವಕ್ಕೆ ಬರೋದಾದರೆ ಸರ್, ಇನ್ನೊಂದು ಹೆಂಗೆ ಅಂದರೆ, ನಾವು ಬಂದು ಹೋಗ್ತಾಯಿದ್ವಿ. ಹೆಚ್ಚು ಕಮ್ಮಿ ಒಂದು 7-8 ತಿಂಗಳು ಹೆಚ್ಚು ಕಮ್ಮಿ ಆಗಿತ್ತು. ಒಂದು ದಿವಸ ಹಿಂಗೆ ಗುರುದೇವರು ನಾವು ಎಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಸಡನ್ನಾಗಿ ನನ್ನ ಹೆಂಡತಿ ಹೆಸರು ಬಂದು ಲೀನಾ ಅಂತ. ಗುರುದೇವರು ಅವ್ರಿಗೆ ಫಸ್ಟ್ ದಿವಸನೇ ಹೋಗ್ತಿರಂಗೆ ಮಹಾಲಕ್ಷ್ಮಿ ಅಂತ ಹೆಸರಿಟ್ರು ಗುರುದೇವರು. ಆಗ ಮಹಾಲಕ್ಷ್ಮಿ ನಿಂಗೆ ಏನು ಎಂತ ಬೇಕು, ನೀವೇನಾದರೂ ಕೇಳಿದ್ರಾ ಹೆಸರು ಚೇಂಜ್ ಮಾಡಿ? ಇಲ್ಲ ಏನಿಲ್ಲ, ಅವರೇ ಅದು ಅವ್ರಿಗೆ ಅನಿಸುತ್ತೆ ಯಾರಿಗೆ ಚೇಂಜ್ ಮಾಡಬೇಕು ಯಾರಿಗೆ ಬೇಡ. ನನಗೂ ಚೇಂಜ್ ಮಾಡಿಲ್ಲ, ನಂದು ಅದೇ ಹೆಸರಿದೆ. ಎಂತ ಬೇಕು ನಿನಗೆ ಅಂದರು. ಆವಾಗ ಇದು ಅವರೇ ಹೇಳಿದ್ರು, ನಿಮಗೆ ಎಲ್ಲ ಗೊತ್ತಲ್ಲ ಗುರುದೇವ ಅಂತ.
ಆಮೇಲಿಂದ ಏನಕ್ಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಫಸ್ಟ್ ಒಂದೆರಡು ಕನ್ಸೀವ್ ಆಗಿದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿ ಅಬೋಷನ್ ಆಗಿತ್ತು. ಅದು ಆ ಗುರುದೇವ್ರ ಹತ್ರ ನಾವೇನು ಹೇಳಿರಲಿಲ್ಲ. ಯಾಕೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಯಾರೂ ಗುರುದೇವ್ರ ಹತ್ರ ಬಂದಾಗ ಒಂದು ಒಳ್ಳೆಯ ಮನಸ್ಥಿತಿಯಿಂದ ಸೇವೆ ಭಾವನೆಯಿಂದ ನಿಮ್ಮ ಕೈಲಾಗಿದ್ದ ಸೇವೆ ಮಾಡಿಕೊಂಡು ಖುಷಿಯಿಂದ ಅಲ್ಲಿಂದ ಹೋಗಬೇಕು. ನಿಮ್ಗೇನಾದರೂ ಒಂದು ಆಸೆ ಇಟ್ಕೊಂಡ್ಬಂದರೆ ಅದು ನೆರವೇರೋದಿಲ್ಲ. ನಮ್ಮಂಥವ್ರ ಅನುಭವಗಳನ್ನೆಲ್ಲ ಕೇಳಿ ನಮಗೂ ಈ ಥರ ಏನೋ ಆಗುತ್ತೆ ಅಂತ ಮಾತ್ರ ಖಂಡಿತ ಬರೋಕ್ಕೆ ಹೋಗ್ಬಾರ್ದು. ಒಂದು ಗುರುಗಳ ಹತ್ರ ಬರಬೇಕಂದ್ರೆ ಒಂದು ಸೇವೆ ಮನೋಭಾವ ಇರಬೇಕು. ನಮ್ಮಲ್ಲಿ ಏನು ಪಾಪ ಕರ್ಮಗಳು ನಾವೇನು ಮಾಡಿದೀವೋ ಅದೆಲ್ಲ ಕಳೆದು ಒಂದು ಒಳ್ಳೆಯ ಸ್ಥಿತಿಲಿ ಈ ಜನ್ಮದಲ್ಲಿ ಆಗಿದೆ ಅಂದರೆ ಬರೋ ಜನ್ಮದಲ್ಲಿ ನಮಗೊಂದು ಒಳ್ಳೆಯ ಒಂದು ಮನುಷ್ಯ ಜನ್ಮ ಸಿಕ್ಕಿ ಒಂದು ಒಳ್ಳೆಯ ರೀತಿಲಿ ಬಾಳಬೇಕು ಅನ್ನೋದು ಒಂದು ಆಸೆ ಇಟ್ಕೊಂಬಂದರೆ ಸಾಕು. ಇನ್ನು ಬೇರೆ ಇನ್ನೇನು ಬೇಕಾಗಿಲ್ಲ. ನಮಗೇನು ಬೇಕು ಅನ್ನೋದು ಗುರುದೇವರು ಅವರು ನಮ್ಮನ್ನು ನೋಡಿ, ನಮ್ಮ ಸೇವೆಯನ್ನು ನೋಡಿ ಅವ್ರ ಆಶೀರ್ವಾದ ಮಾಡೇ ಮಾಡ್ತಾರೆ ಖಂಡಿತ. ಅದರಲ್ಲಿ ಬೇರೆ ಮಾತಿಲ್ಲ. ನಾವು ಏನು ಆಸೆ ಪಡ್ಕೊಂಡು ಹೋಗ್ಬಾರ್ದು, ಅದು ಒಂದು ಅಷ್ಟೇ. ಮಿಕ್ಕಿದೆಲ್ಲ ನಮಗೇನು ಬೇಕೋ ಅದು ಕೊಡೋ ಟೈಮ್ಗೆ ಬರೋ ಟೈಮ್ಗೆ ಗುರುಗಳು ಖಂಡಿತ ಆಶೀರ್ವಾದ ಮಾಡೇ ಮಾಡ್ತಾರೆ. ಅದು ಬಂದೇ ಬರುತ್ತೆ. ಅದು ನಮಗಾಗಿದೆ. ಅದು ನಾವು ಇವತ್ತವರೆಗೂ ಗುರುದೇವ್ರನ್ನ ಬಾಯಿ ಬಿಟ್ಟು ನಂಗೆ ಅದು ಬೇಕು ಇದು ಬೇಕು ಅಂತ ಕೇಳಿದವರಲ್ಲ. ಅವ್ರು ಏನು ಬೇಕು ಅಂತ ಕೇಳಿದಾಗ ನಾವು ಹೇಳಿರೋದಷ್ಟೇ. ಅವ್ರು ಕೇಳಿದ್ದು ನಾವು ಇವತ್ತವರೆಗೂ ಒಂದೇ. ಅದು ಒಂದು ತುಂಬ ಖುಷಿಯಾಗಿ ನಮಗೆ ಇವತ್ತು ನಾವು ಅದನ್ನು ನೆನೆಸ್ಕೊತೀವಿ. ಅದು ಆಮೇಲೆ ಪಾಪು ಆಯಿತು, ಮಗು ಆಯಿತು. ನಮ್ಗೆ ಏನು ಮಗು ಬೇಕು, ನಿನಗೇನು ಮನಸ್ಸಲ್ಲಿ ಇದೆ ಅದು ಆಗುತ್ತೆ ಬಿಡು ಅಂದರು. ನನಗೆ ಮತ್ತು ನನ್ನ ಹೆಂಡತಿಗೆ ಫಸ್ಟ್ ಒಂದು ಹೆಣ್ಮಗು ಬೇಕು ಅಂತಲೇ ಅಂದ್ಕೊಂಡಿದ್ದೀನಿ ನಾವು. ಆಯಿತಾ? ನಿಮಗೆ ಇನ್ನೊಂದು ಸನ್ನಿವೇಶ ಹೇಳ್ತೀನಿ. ಯಾವ ಗುರುಗಳು ನೀವು ಇವತ್ತವರೆಗೂ ನೀವು ಅದನ್ನು ಕೇಳಿಲ್ಲ ಮತ್ತು ಕೇಳೋಕ್ಕೂ ಆಗೋದಿಲ್ಲ ಮುಂದಕ್ಕೆ. ನಮ್ಮ ಹೆಂಡತಿ ಕನ್ಸೀವ್ ಆದಮೇಲೆ ಪ್ರತಿ ನೈಟು ರಾತ್ರಿ 9:30 10 ಗಂಟೆ 10:30 ಅಷ್ಟೊತ್ತಿಗೆ ಗುರುದೇವರೆಲ್ಲ ಅವ್ರದ್ದೇನೇನಿದೆ ನಿತ್ಯಕರ್ಮಗಳೆಲ್ಲ ಮುಗಿಸ್ಕೊಂಡು ಫೋನ್ ಮಾಡಿ ಬೆಳಿಗ್ಗೆವರೆಗೂ ಮಾತಾಡೋರು. ನಾವು ಮಲ್ಕೊಂಬಿಡ್ತಾಯಿದ್ವಿ, ಗುರುದೇವ್ರು ಮಾತಾಡೋರು, ಒಳ್ಳೆ ಕಥೆಗಳು ಹೇಳ್ತಾಯಿದ್ರು. ಇದು ಎಷ್ಟು ತಿಂಗಳು ನಡೀತು ಅಂತ ಒಂದು ಚಿಕ್ಕ ಊಹೆ ಮಾಡ್ತೀರ ನೀವು? ಈ ಥರ ಎಷ್ಟು ದಿವಸ ಮಾಡಿರ್ಬೋದು, ಎಷ್ಟು ವಾರ ಮಾಡಿರ್ಬೋದು, ಎಷ್ಟು ತಿಂಗಳು ಮಾಡಿರ್ಬೋದು ಅಂತ? ಮೇ ಬಿ ಒಂದು ತಿಂಗಳು ಇಲ್ಲ, 8 ತಿಂಗಳು. ಒಂದು ದಿವಸನೂ ಮಿಸ್ ಮಾಡಿದಿರ. ಇಡೀ ರಾತ್ರಿ ಆ ಫಲನೇ ನನ್ನ ಮಗಳು. ಎಲ್ಲಾದರೂ ಕೇಳಿದ್ದೀರ ಈ ವಿಷಯನ? ಈ ಥರ ಒಬ್ಬರು ಗುರುಗಳು ಈ ಥರ ಎಲ್ಲ ಅವ್ರದ್ದೊಂದು ಅಂಶ ಒಂದು ಕಡೆ ಬೆಳೀತಾ ಇದೆ, ಅದು ಮುಂದಕ್ಕೆ ಯಾವ ಥರ ಆಗಬೇಕು ಏನು ಅಂತೆಲ್ಲ ಪ್ರಿಪೇರ್ ಮಾಡೇ ಕಳಿಸಿದ್ದಾರೆ. ಎಷ್ಟು ಅರ್ಥ ಇದೆ ನೋಡಿ ಸರ್. ಅಲ್ಲಿ ಕನ್ಸೀವ್ ಆಗಿರೋ ಟೈಮಲ್ಲಿ ನಿಮ್ಮ ಮನೆಯಲ್ಲಿರುವಂಥ ನಾವು ಮಲ್ಕೊಂಬಿಡ್ತಾ ಇದ್ವಿ. ಒಂದು ಸ್ವಲ್ಪ ಹೊತ್ತು ಕೇಳಿ ನಾವು ನಿದ್ದೆ ಬಂದ್ಬಿಡೋದು. ನಾನು ನನ್ನ ಹೆಂಡತಿ ಇಬ್ಬರು ಮಲ್ಕೊಂಬಿಡ್ತಾ ಇದ್ವಿ. ಅವರು ಮಾತಾಡೋರು, ಫುಲ್ ನೈಟ್ ಮಾತಾಡೋರು. ಒಂದೊಳ್ಳೆ ಅನುಭವಗಳನ್ನ ಹಂಚ್ಕೊಂಡ್ರಿ ಸರ್. ಇನ್ನೊಂದು ಎಕ್ಸಾಂಪಲ್ಸ್ಗಳೇನಾದರೂ ಇದ್ದರೆ? ಇನ್ನೊಂದು ಏನಂದರೆ, ಇದು ಶ್ರೀಮಂತೆಲ್ಲ ಆಯಿತು. ಆಮೇಲೆ ಒಂದು ಚೆಕಪ್ ಹೋಗ್ಬೇಕಾಯ್ತು, ಲಾಸ್ಟ್ ಚೆಕಪ್ ಇತ್ತು. ಚೆಕಪ್ಗೆ ಇನ್ನು ನಮಗೆ ಡೇಟ್ ಬಂದ್ಬಿಟ್ಟು ಇನ್ನು 15-16 ದಿವಸ ಇತ್ತು. ಒಂದು ಚೆಕಪ್ ಮಾಡಬೇಕಾಯ್ತು ಅಂತ ಡಾಕ್ಟ್ರ್ ಹತ್ರ ಹೋಗಿದ್ವಿ. ಇದು ನಮಗೆ ಏನು ಪ್ಲ್ಯಾನ್ ನಮಗೂ ಏನೂ ಇರಲಿಲ್ಲ. ಹೋಗಿ ಚೆಕಪ್ ಮಾಡಿಸ್ಕೊಂಡು ನಾನು ಆಮೇಲೆ ಆಫೀಸ್ಗೆ ಅವ್ರ ಮನೆಗೆ ಹೋಗೋದು ಅಂತಿತ್ತು. ನಾನು ಹೋದ್ವಿ. ಚೆಕಪ್ಗೆ ಹೋದಾಗ ಆ ಚೆಕಪ್ ಮಾಡುವಾಗ ಏನಾಯಿತು, ವಾಟ್ರ್ ಎಲ್ಲ ಹೋಗ್ಬಿಟ್ಟಿದೆ. ಇಮಿಡಿಯೇಟಾಗಿ ಆಪ್ರೇಟ್ ಮಾಡಿ ಇಮಿಡಿಯೇಟಾಗಿ ನಾವು ಇದು ಆಪ್ರೇಟ್ ಮಾಡಿ ಮಗುನ ತೆಗಿಬೇಕು ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಫೋನ್ ಮಾಡೋದು. ಎಲ್ಲ 15-20 ನಿಮಿಷದಲ್ಲಿ ಎಲ್ಲ ಫುಲ್ ಡಿಸೈಡ್ ಆಗುತ್ತೆ. ನನಗೂ ಫುಲ್ ಮೈಂಡ್ ಬ್ಲ್ಯಾಂಕ್, ಏನು ಮಾಡೋದು ಗೊತ್ತಾಗಿಲ್ಲ, ಯಾರಿಗೆ ಹೇಳಬೇಕು, ಏನು ಮಾಡಬೇಕು ಏನಿಲ್ಲ. ನಾನೇ ಹ್ಞೂ ಅಂತ ಹೇಳಿದೆ, ಹೋಗಿ ಎಲ್ಲ ಸೈನ್ ಮಾಡಿದೆ. ಡಾಕ್ಟ್ರು ಬಂದರು 15 ನಿಮಿಷದಲ್ಲಿ. ಡಾಕ್ಟ್ರು ಬಂದು ಎಲ್ಲ ಆಪ್ರೇಷನ್ ಥಿಯೇಟರ್ ಕರ್ಕೊಂಡೋದ್ರು. ಎಲ್ಲ ಮುಗೀತು. ಮಗುನ ಆಚೆ ಕರ್ಕೊಂಬಂದರು. ಮಗು ಆಯಿತು, ಡೆಲಿವರಿ ಆಯಿತು, ಕೊಟ್ಟರು ಕೈಗೆ. ನಾನು ನೋಡಿದೆ. ನೋಡ್ಬಿಟ್ಟು ಫಸ್ಟು ಫೋನ್ ಮಾಡಿದೆ, ಗುರುಗಳೇ ಅಂತ, ಸ್ವರ್ಣಗೌರಿ ಅಂತ ಹೆಸರಿಡೋ ಅಂದರು. ಹುಟ್ಟಿದ ಗಳಿಗೆ ಸಮಯ ಅವತ್ತು ಮಂಗಳವಾರ 12 ಗಂಟೆ 19 ನಿಮಿಷ ಫೋನ್ ಮಾಡಿದೆ ನಾನು. ಫೋನ್ ಮಾಡಿದ ತಕ್ಷಣ ನಾನು ಏನೂ ಹೇಳಿಲ್ಲ, ಗುರುದೇವ ತಿರುಚಿಟ್ರಂಬಲಂ ಗುರುದೇವ ಅಂದೆ. ಹೌದಾ, ಆಯಿತು ಮಗು, ಇದು ಸ್ವರ್ಣಗೌರಿ ಅಂತ ಹೆಸರಿಟ್ಬಿಡು ಅಂದರು. ನಾನು ಇನ್ನೂ ಏನು ಹೇಳೇ ಇಲ್ಲ ಅವ್ರಿಗೆ. ಆಲ್ರೆಡಿ ಅವ್ರಿಗೆ ಗೊತ್ತಾ? ಅವ್ರ ಹೆಸರು ರೆಡಿ ಮಾಡ್ಕೊಂಡಿದ್ರು ನೋಡಿ. ನೀವು ಕೇಳಿದಾಗೆ ಹೆಣ್ಮಗುನೇ ಆಯಿತು. ಇವಾಗ ಮಗು ಸರ್
ಎಷ್ಟು ವರ್ಷ? ಇವಾಗ ಮಗುಗೆ 8 ವರ್ಷ. ಆಶ್ರಮಕ್ಕೆ ಕರ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಿರ್ತೀರಾ? ಆಶ್ರಮಕ್ಕೆ ನಾನು ಗುರು ಮನೆಗೆ ಹೋಗ್ತಾ ಇರ್ತೀನಿ. ಹೇಗಿದ್ದಾರೆ ನಿಮ್ಮ ಮಗಳು ಅಲ್ಲೆಲ್ಲ? ಅಲ್ಲಿ ಒಂಥರ ಅವಳಿಗೆ ಅಲ್ಲಿ ಏನು ಅಲ್ಲಿ ಹೋಗ್ತಾರಂಗೆ ಅದು ಎನರ್ಜಿನೇ ಬೇರೆ. ಇವಾಗ ಯಾವುದೋ ಒಂದು ಇವಾಗ ತೈ ಪೂಜೆ ನಡೆಯುತ್ತೆ, ಗುರು ಪೌರ್ಣಮಿ ನಡೆಯುತ್ತೆ, ಬೇರೆ ಅಮಾವಾಸ್ಯೆ ಪೂಜೆ ನಡೆಯುತ್ತೆ, ಹುಣ್ಣಿಮೆ ಪೂಜೆ ನಡೆಯುತ್ತೆ. ಅವಳು ಹೆಂಗೆ ಅಂದರೆ ನಾವು ಹೋಗಿ ಕಾರ್ ನಿಲ್ಸಿದ್ಮೇಲೆ ಕಾರಿಂದ ಇಳಿದ್ಮೇಲೆ ಅಲ್ಲಿ ಗುರುಮನೆಗೆ ತಿರ್ಗಾ ನಾವು ಕಾರ್ ಹತ್ತೋವಾಗ ಮಾತ್ರ ನಮ್ಮ ಜೊತೆ ತಿರ್ಗಾ ಫುಲ್ಲು ನಾವು 2 ದಿವಸ 3 ದಿವಸ ಏನಿರ್ತೀವಿ ನಾವು ಅವಳ ಬಗ್ಗೆ ಏನು ಯೋಚನೆ ಮಾಡೋಂಗೇ ಇಲ್ಲ. ಯಾಕಂದರೆ ಅಲ್ಲಿರೋರೆಲ್ಲ ಏನು ಬೇಕೋ ಆ ಟೈಮ್ಗೆ ಎಲ್ಲ ನೋಡ್ಕೊತಾರೆ, ಸ್ನಾನ ಮಾಡಿಸ್ತಾರೆ, ತಿಂಡಿ ತಿನ್ನಿಸ್ತಾರೆ, ನಮ್ಮ ಹತ್ರ ಬರಬೇಕು ಅಂತಲೇ ಏನಿಲ್ಲ, ಮಲಗೋ ಟೈಮ್ಗೆ ಮಲಗಿಸ್ತಾರೆ. ಅಷ್ಟು ಆರಾಮಾಗಿರುತ್ತೆ ಅಲ್ಲಿ. ಯಾರ ಬಗ್ಗೆ ಯೋಚನೆ ಮಾಡೋಂಗಿಲ್ಲ. ಇನ್ನೊಂದು ಏನಂದರೆ ಅವಳು ಎಷ್ಟು ಕನೆಕ್ಟ್ ಆಗಿದ್ದಾಳೆ ಗುರುದೇವ್ರಿಗೆ ಅಂತ. ಈ ಮಗು ಎಷ್ಟು ಕನೆಕ್ಟ್ ಆಗಿದೆ ಅಂತ ಕರೆಕ್ಟಾಗಿ ಗುರುದೇವರು ಊಟ ಮಾಡೋ ಟೈಮ್ಗೆ ಬರ್ತಾಳೆ. ಇಲ್ಲಾಂದರೆ ಏನೋ ಒಂದು ವಿಷಯ ಮಾತಾಡ್ತಾ ಇರ್ತಾರೆ, ಯಾವುದೋ ಒಂದು ಶಕ್ತಿ ಬಗ್ಗೆ, ಒಂದು ದೇವ್ರ ಬಗ್ಗೆ, ಅಮ್ಮಂದಿರ ಬಗ್ಗೆ ಮಾತಾಡ್ತಾ ಇರುವಾಗ ಬರ್ತಾಳೆ. ಕರೆಕ್ಟಾಗಿ ಬಂದು ಡೋರ್ ಓಪನ್ ಮಾಡ್ತಾಳೆ, ಗುರುದೇವ್ರ ಹತ್ರ ಬರ್ತಾಳೆ, ಸುಮ್ಮನೆ ನಗ್ತಾಳೆ, ಹೋಗ್ತಾಳೆ ಅಷ್ಟೇ. ಮತ್ತು ಅವರು ಆರತಿ ಮಗುನ ಕರೆಯೋದಾಗಲಿ ಯಾರು ಏನಿಲ್ಲ, ಅವಳಗೊಳಗೆ ಬರ್ತಾಳೆ, ಹೋಗ್ತಾಳೆ. ಆಮೇಲೆ ಕರೆಕ್ಟಾಗಿ ಅನ್ನಪೂರ್ಣೇಶ್ವರಿ ಪೂಜೆ ನಡೆಯೋ ಟೈಮ್ಗೆ ಅಲ್ಲೆಲ್ಲೋ ಆಟಾಡ್ತಾ ಇರ್ತಾಳೆ. ಆ ಟೈಮ್ ಕರೆಕ್ಟಾಗಿ ಬಂದು ಗುರುದೇವ್ರ ದಂಡ ಇಟ್ಕೊಂಡು ಅವ್ರ ಜೊತೆಲಿ ಹೋಗ್ತಾಳೆ. ಪೂಜೆ ಮಾಡೋ ಟೈಮ್ ಕರೆಕ್ಟಾಗಿ ಬಂದು ಕೂತ್ಕೊತಾಳೆ. ಅವ್ರಿಗೆ ನಾವೇನು ಹೇಳ್ಕೊಡೋದಿಲ್ಲ, ಏನಿಲ್ಲ. ಅವಳ ಪಾಡ್ಗೆ ಅವಳು ಎಲ್ಲೋ ಆಡ್ತಾ ಇರ್ತಾಳೆ. ನಮ್ಮ ಪಾಡು ನಾವು ಕೆಲಸದಲ್ಲಿ ಈ ಸೇವೆ ಮಾಡೋದ್ರಲ್ಲಿ ನಾವು ಬ್ಯುಸಿ ಇರ್ತೀವಿ. ಅವಳು ಪಟ್ಟಂದ ಬಂದಮೇಲೆ ನಮ್ಗೆ ಗೊತ್ತಾಗೋದು ಇವಳು ಬಂದಿದ್ದಾಳೆ ಇಲ್ಲಿ ಅಂತ. ನಾನು ಏನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ ನಿಜವಾಗ್ಲೂ. ಯಾಕಂದರೆ ಇಷ್ಟೆಲ್ಲ ನೈಜ ಉದಾಹರಣೆ ಕೇಳಿದ್ಮೇಲೆ ಯಾರಿಗೆ ತಾನೇ ಹೇಳಿ ಇನ್ನೇನು ಕೇಳಬೇಕು ಅನಿಸುತ್ತೆ. ಅಷ್ಟು ಪವಾಡ ಪುರುಷರು ನನ್ನ ಗುರುಗಳು. ನಿಮ್ಮೆಲ್ಲರಿಗೂ ಆ ಗುರುಗಳ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಸರ್, ಇಷ್ಟೋ ತನಕ ನಮ್ಮ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ತಿರುಚಿಟ್ರಂಬಲಂ ಗುರುವೇ ಶರಣು. ವೇವ್ ಅಂತ ಕರೀತಾರೆ ಸರ್. ರೇಡಿಯೋಸ್ ಆನ್ ಮಾಡಿದಾಗ ಫ್ರೀಕ್ವೆನ್ಸೀಸು ಹಿಂಗೆ ಹೋಗ್ತಾ ಇರುತ್ತಂತೆ. ನಿಮ್ಮ ಮಾತು ಆ ಫ್ರೀಕ್ವೆನ್ಸಿ ಥರನೇ ಇತ್ತು ಸರ್. ನಾವು ಪಾಲಿಸಿದ್ವಿ ಇಷ್ಟೇ. ಅಷ್ಟು ಸ್ಪಷ್ಟವಾಗಿತ್ತು ನಿಮ್ಮ ಮಾತು, ಅಷ್ಟು ಮನದ ಮುಟ್ಟಾಗಿತ್ತು. ನೀವು ಗುರುಗಳಿಟ್ಟಿರೋ ಅನುಭವ, ನೀವು ಫಸ್ಟ್ ಮಾಡಿದಂಥ ಪರೀಕ್ಷೆ, ಏನಿವೆಲ್ಲ ಅಂತ ಅಂದ್ಕೊಂಡಿದ್ದು, ಈಗ ನೀವು ಮಾತಾಡೋಂಥ ರೀತಿ, ಆ ಗುರುಗಳನ್ನ ನಂಬಿರುವಂಥದ್ದು, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಇಷ್ಟು ಬದಲಾವಣೆ, ಅದು ಗುರುವಿನಿಂದ ಮಾತ್ರ ಸಾಧ್ಯ ಸರ್. ಆ ಗುರುಗಳು ನಮ್ಮ ರಾಜಗುರುಗಳು, ನಮ್ಮ ಮಹನೀಯರು, ನಮ್ಮ ಶಕ್ತಿ, ನಮ್ಮ ಬಲ, ನಮ್ಮ ಪ್ರೀತಿ, ನಮ್ಮ ವಿಶ್ವಾಸ, ನಮ್ಮ ನಂಬಿಕೆ, ನಮ್ಮ ಅಪಾರವಾದ ಭಕ್ತಿ ನಮ್ಮ ಗುರುಗಳು. ನಮ್ಮ ಗುರುಗಳಿಗೆ ಇಲ್ಲಿಂದನೇ ಶರಣಾರ್ಥಿ ಗುರುಗಳೇ. ಎಷ್ಟೆಲ್ಲ ಪವಾಡಗಳನ್ನ ಮಾಡಿ ಎಷ್ಟು ಸಿಂಪಲ್ ಆಗಿದ್ದೀರಾ ಅಂತಂದರೆ ನೀವು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ನಿಮಗೆ. ಮನಸ್ಪೂರ್ವಕವಾಗಿ, ಹೃದಯಪೂರ್ವಕವಾಗಿ, ಆತ್ಮಪೂರ್ವಕವಾಗಿ ಎಲ್ಲರ ಮುಖಾಂತರ ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಿಮ್ಮನ್ನು ಮತ್ತೆ ಭೇಟಿಯಾಗೋದಕ್ಕೆ ಕಾಯ್ತಾ ಇದ್ದೀನಿ. ದಯಮಾಡಿ ನಮಗೆ ಆಶೀರ್ವಾದ ಕೊಡಿ, ದಯಮಾಡಿ ನಮಗೆ ಪರ್ಮಿಷನ್ನ ಕೊಡಿ, ದಯಮಾಡಿ ನಿಮ್ಮ ಜೊತೆ ಮಾತಾಡೋ ಅಷ್ಟು ಭಾಗ್ಯವನ್ನು ನಮಗೆ ಭಿಕ್ಷೆಯಾಗಿ ನೀಡಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆ್ಯಂಕರ್ ರಂಜಿತ್ ವರಾಯು. ನಿಮ್ಮೆಲ್ಲರ ಮುಖಾಂತರ ಮತ್ತೊಮ್ಮೆ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಗುರುವೇ ಶರಣು. ನಮಃ ಶಿವಾಯ. ಹಾಗೂ ಇಷ್ಟೋ ತನಕ ನಮ್ಮ ಜೊತೆ ಇದ್ದಂಥ ನನ್ನ ಕ್ಯಾಮ್ರಾ ಟೀಮ್ ಹಾಗೂ ಸ್ಟುಡಿಯೋ ಟೀಮ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ಸ್ಟುಡಿಯೋ ಪಾರ್ಟ್ನರ್ ಆರ್ಟ್ ಆ್ಯಂಡ್ ಲೆನ್ಸ್ ಸ್ಟುಡಿಯೋ ನಾಗರಬಾವಿ ಆ್ಯಂಡ್ ಮನೋಜ್ ಆ್ಯಂಡ್ ಹರೀಶ್. ಥ್ಯಾಂಕ್ ಯು ಸೋ ಮಚ್ ಡಿಯರ್ ಕ್ಯಾಮ್ರಾಮ್ಯಾನ್ಸ್. ಯು ಆರ್ ಜಸ್ಟ್ ನಾಟ್ ಅ ಕ್ಯಾಮ್ರಾಮ್ಯಾನ್ಸ್, ಯು ಆರ್ ಮೈ ಫ್ಯಾಮಿಲಿ ಮೆಂಬರ್ಸ್. ನಿಮ್ಮ ಜೊತೆ ಬಂದಂತಹ ನಿಮಗೆ, ಲೀಲಾ ಮೇಡಮ್ಗೆ, ಸಂಜೀನಿ ಅವರಿಗೆ ಹಾಗೂ ರಾಮೇಶ್ವರಂ ಸರ್ಗೆ, ಸಿದ್ದು ಅವರಿಗೆ ಅನಂತ ಧನ್ಯವಾದಗಳು. ಇವರೆಲ್ಲರ ಪರವಾಗಿ ನಮ್ಮ ಗುರುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಶರಣಾರ್ಥಿ ಗುರುಗಳೇ ನಿಮಗೆ. ತಿರುಚಿಟ್ರಂಬಲಂ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಹೋಗಿ ಬರ್ತೀನಿ. ನಾನು ಆ್ಯಂಕರ್ ರಂಜಿತ್ ವರಾಯು. ಚಡವಾಯ್, ಟೇಕ್ ಕೇರ್, ಸಲ್ವಾ ವಿಸ್ಮಿ, ಜಾಸ್ತಿ ವ್ಲಸ್ಮಿ. ಹೋಗಿ ಬರ್ತೀನಿ. ಬಾಯ್.